ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ಯತೀಶ್ ಕನ್ನಡಿಗ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೀವಿ. ಇವಾಗ ಬೆಳಗ್ಗೆ 6:10. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಈಗ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಮುಂದೆ ಹಿಂಗೆ ವಿಡಿಯೋ ಮಾಡ್ತಾ ಇರ್ತೀವಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಇದ್ದಂಥ ಕೊಠಡಿ ಬಂದು ಅನಘ ವಸತಿ ಗೃಹ ಅಂತೇಳಿ 5ನೇ ಫ್ಲೋರಲ್ಲಿ ಇದ್ದೀವಿ. ಅಲ್ಲಿಂದ ರೆಡಿಯಾಗಿ ಈಗ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇದೇ ನೋಡಿ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ. ಚೆನ್ನಾಗಿದೆ ದೇವಸ್ಥಾನ. ಗಾಯ್ಸ್ ನೋಡಿ, ಇದೇ ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಈಗ ಸರ್ಪ ಸಂಸ್ಕಾರ ಮಾಡೋದು ಅಲ್ಲಿ ನೋಡಿ. ಆ ಕಡೆ ದೇವಸ್ಥಾನ ಇರೋದು ಈ ಕಡೆ. ಈಗ ನಾವು ಸರ್ಪ ಸಂಸ್ಕಾರ ಮಾಡೋಕ್ಕೆ ಪೂಜೆಗೆ ಹೋಗ್ತಾಯಿದ್ವಿ. ನೋಡಿ ನದಿಲಿ ನೀರು ಹೆಂಗೆ ಹೋಗ್ತಾಯಿದೆ, ನೋಡಿ ಚೆನ್ನಾಗಿದೆ. ಇಲ್ಲಿ ಬಂದು ರೈಟ್ ತೊಗೋಬೇಕು. ಗೈಸ್ ನೋಡಿ, ಇದೆ ಸರ್ಪ ಸಂಸ್ಕಾರ ಪೂಜೆ ಮಾಡೋ ಯಾಗಶಾಲೆ. ನೋಡಿ ಈಶ್ವರ ಇದೆ. ಯಾಗಶಾಲೆ ಇದೆ. ನಮ್ಮದು ಫ್ಲಾಟ್ ನಂಬರು ಅಂದರೆ ಅಲ್ಲಿ ಒಂದು ಸೀಟ್ ನಂಬರ್ ಇರುತ್ತೆ. ಆ ಸೀಟ್ ನಂಬರಲ್ಲಿ ಹೋಗಿ ನಾವು ಕುತ್ಕೋಬೇಕು. ಆ ಸೀಟ್ ನಂಬರ್ ನಮ್ಮದು ಒಂದು 150. ಗಾಯ್ಸ್ ಇವಾಗ ಸರ್ಪ ಸಂಸ್ಕಾರ ಯಾಗಶಾಲೆ ಹತ್ರ ಬಂದಿದ್ದೀವಿ. ಆದರೆ ಇನ್ನೂ ಓಪನ್ ಮಾಡಿಲ್ಲ. ಎಲ್ಲರೂ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ ಇಷ್ಟೊಂದು ಜನ ಇವತ್ತು ಸರ್ಪ ಸಂಸ್ಕಾರ ಮಾಡೋಕ್ಕೆ ಬಂದಿದ್ದಾರೆ. ನೋಡಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಓಪನ್ ಮಾಡಿದ ತಕ್ಷಣ ಹೋಗಿ ಅವ್ರವ್ರ ಬೆಳಗ್ಗೆ ಸರ್ಪ ಸಂಸ್ಕಾರ ಎಲ್ಲ ಪೂಜೆ ಮಾಡಿ ಅಲ್ಲೇ ಊಟ ಕೊಟ್ಟರು. 1 ಗಂಟೆಗೆ ಊಟ ಎಲ್ಲ ಮುಗಿಸಿ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಟಯರ್ಡ್ ಆಗಿದ್ದರಿಂದ ರೂಮ್ಗೆ ಹೋಗಿ ಫುಲ್ ಮಲಗಿಬಿಟ್ಟಿದ್ದು. ಸಿಕ್ಕಾಪಟ್ಟೆ ಒಂಥರ ನಿದ್ದೆ ಬೇರೆ ಇರಲಿಲ್ಲ. ಬೆಳಗ್ಗೆ ಬೇಗ ಎದ್ದಿದ್ವಲ್ಲ, ಹಂಗಾಗಿ 1 ಗಂಟೆ ಊಟ ಮಾಡಿದ ತಕ್ಷಣ ಹೋಗಿ ರೂಮಲ್ಲಿ ಮಲಗಿಬಿಟ್ಟಿದ್ದೋ. ಈಗ ಫ್ರೆಶ್ ಅಪ್ ಆಗಿ ತಿರ್ಗಾ ಈಗ 6 ಗಂಟೆಗೆ ಊಟ ಕೊಡ್ತಾರೆ. ನಾವು ಅಲ್ಲೇ ಮಾಡಬೇಕು. ಯಾಕಂದರೆ ನಾವು ಸರ್ಪ ಸಂಸ್ಕಾರ ಆಶ್ಲೇಷಬಲ್ಲಿ ಎಲ್ಲ ಪೂಜೆ ಮಾಡಿಸೋದ್ರಿಂದ ಇವತ್ತು ಸರ್ಪ ಸಂಸ್ಕಾರ ಪೂಜೆ ಆಗಿದೆಯಾ, ಅದಕ್ಕೋಸ್ಕರ ನಾವು ಇನ್ನು 12 ದಿವಸ ಈರುಳ್ಳಿ ಬೆಳ್ಳುಳ್ಳಿ ಹೊರಗಡೆ ಫುಡ್ಡು ಏನೂ ತಿನ್ನೋಂಗಿಲ್ಲ. ಆಮೇಲೆ ಅಂದರೆ ನಾವು ದೇವಸ್ಥಾನಕ್ಕೂ ಇವತ್ತು ಹೋಗೋಂಗಿಲ್ಲ. ಇಲ್ಲಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಮೇನ್ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ನಾವು ಇವತ್ತು ಹೋಗೋಂಗಿಲ್ಲ. ಯಾಕಂದರೆ ನಾವು ಸರ್ಪ ಸಂಸ್ಕಾರ ಮಾಡಿರೋ ದಿವಸ ನಾವು ಹೋಗೋಂಗಿಲ್ಲ. ನಾಳೆ ನಾವು ಆಶ್ಲೇಷಬಲಿ ಎಲ್ಲ ಮುಗಿಸ್ಕೊಂಡು ಆವಾಗ ಹೋಗಿ ಬೇಕಾದ್ರೆ ದರ್ಶನ ಮಾಡ್ಬೋದು. ಅಲ್ಲಿವರೆಗೂ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಬಾರ್ದು. ಹಾಗಾಗಿ ನಾವು ಇಲ್ಲೇ ಯಾಗಶಾಲೆ ಪಕ್ಕದಲ್ಲೇ ಒಂದು ಕಲ್ಯಾಣ ಮಂಟಪ ಇದೆ. ಅಲ್ಲಿ ನಮಗೆ ಮಧ್ಯಾಹ್ನವೂ ಊಟ ಕೊಟ್ಟಿದ್ದಾರೆ. ಈಗಲೂ ಊಟ ಅಲ್ಲೇ ಕೊಡ್ತಾರೆ. ಅದರಿಂದಾಗಿ ಈಗ ಊಟ ಮಾಡ್ಕೊಂಡು ಸುಮ್ಮನೆ ಹಿಂಗೆ ವಾಕು ಕುಕ್ಕೆ ಸುಬ್ರಹ್ಮಣ್ಯ ಓಡಾಡ್ಕೊಂಡು ಬರಬೇಕು ಅಷ್ಟೇ. ಇವಾಗ ನಾವು ಊಟ ಮಾಡ್ಕೊಂಡು ದೇವಸ್ಥಾನ ಮುಂಭಾಗದಲ್ಲಿ ಓಡಾಡ್ಕೊಬರೋಣ ಅಂತ ಬಂದಿದ್ದೀವಿ. ನಾನು ನಮ್ಮ ಮಿಸ್ಸಸ್ಸು ಇಬ್ಬರು ಸ್ವಲ್ಪ ಏನೋ ಅವರು ಬಳೆ ಬೇಕು ಅಂದರು, ತೊಗೊಂಡ್ರು. ನಮ್ಮ ಅಕ್ಕನ ಮಕ್ಕಳಿಗೆ ಕತ್ತಿಗೆ ಸರ ಬೇಕು ಅಂತ ಅಂದ್ಲು. ನಮ್ಮ ಮಿಸ್ಸಸ್ಸೇ ಹೇಳಿದ್ಲು, ತೊಗೊಂಡು ಈಗ ದೇವಸ್ಥಾನ ಮುಂದೆ ಇದ್ದೀವಿ. ಯಾಕಂದರೆ ನಾಳೆ ಆಶ್ಲೇಷ ಬಲಿಗೆ ಬಂದು ಕ್ಯೂವಲ್ಲಿ ನಿಂತ್ಕೊಂಡು ತೊಗೊಂಡು ಹೋಗೋ ಅಷ್ಟಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈಗಲೇ ತೊಗೊಂಡಿದ್ದೀನಿ. ಆಮೇಲೆ ಪ್ರಸಾದ ಚೀಟಿನೂ ತೊಗೊಂಡಿದ್ದೀನಿ. ಈಗ ಪ್ರಸಾದ ತೊಗೊಂಡು ರೂಮ್ ಹತ್ರ ಹೋಗೋದು ಅಷ್ಟೇ. ಇವತ್ತಿಂದು ಪೂಜೆ ಎಲ್ಲ ಮುಗಿದಿದೆ. ನಾಳೆ ಬೆಳಗ್ಗೆ 5 ಗಂಟೆಗೆ ಬರಬೇಕಂತೆ. 5 ಗಂಟೆಗೆ ಸಿಗ್ತೀನಿ. ನೋಡ್ತಾಯಿರಿ ಹೆಂಗೆ ವೀಡಿಯೋನ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ದೇವಸ್ಥಾನ ಮುಂದೆ ಇದ್ದೀವಿ. ಜನ ಅಷ್ಟೊಂದಿಲ್ಲ, ಅಷ್ಟೊಂದು ಜನ ಏನಿಲ್ಲ. ಸೋಮವಾರ ನಾಗರ ಪಂಚಮಿ ಇರೋದ್ರಿಂದ ನಾಳೆ ಜಾಸ್ತಿ ಜನ ಆಗ್ಬೋದು
ಅಂತ ಅನ್ನಿಸುತ್ತೆ. ಅದಕ್ಕೆ ಇವತ್ತು ಜನ ಕಮ್ಮಿ ಇದ್ದಾರೆ. ಆಮೇಲೆ ನಾವೀಗ ಊಟ ಎಲ್ಲ ಮುಗಿಸ್ಕೊಂಡು ನಾಳೆ ಆಶ್ಲೇಷ ಬಲಿಗೆ ಇವತ್ತೇ ರಿಸಿಪ್ಟ್ ಮುಂಚೆಗೆ ತೊಗೊಂಡಿದ್ದೀನಿ. ಯಾಕಂದರೆ ನಾಳೆ ಬಂದು ಕ್ಯೂವಲ್ಲಿ ನಿಂತ್ಕೊಳಕ್ಕಾಗಲ್ಲ ಅಂತ ಹೇಳಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಸಮಯ ಈಗ 5:20. ನಮಗೆ 5:15ಗೆ ಬೆಳಗ್ಗೆ ಪೂಜೆಗೆ ಹೇಳಿದರು. ಬೇಗ ಎದ್ದು ಆದರೂ 10 ನಿಮಿಷ ಲೇಟ್ ಆಯಿತು. ಹೊರಟಿದ್ದೀವಿ. ನಮ್ಮ ಮಿಸ್ಸಸ್ ನೋಡಿ ಅಲ್ಲಿ ಬರ್ತಾಯಿದ್ದಾರೆ. ಇನ್ನೇನು ಈಗ ಯಾಗಶಾಲೆಗೆ ಹೋಗ್ತಾಯಿದ್ದೀವಿ. ಹೋಗಿ ಕುತ್ಕೋಬೇಕು. ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಹೋಗಿ ಈಗ ಪೂಜೆಗೆ ಜಾಯ್ನ್ ಆಗ್ಬೇಕು ನಾವು. ಗೈಸ್, ಸರ್ಪ ಸಂಸ್ಕಾರದ್ದು ಎಲ್ಲ ಕಾರ್ಯ ಮುಗೀತು. ಬೆಳಗ್ಗೆ 5 ಗಂಟೆಗೆ ಹೋಗಿದ್ದು ಎಲ್ಲ ಮುಗೀತು. ನೆನ್ನೆ ಎಲ್ಲಿ ನಮಗೆ ಮಧ್ಯಾಹ್ನ ಆಮೇಲೆ ಸಾಯಂಕಾಲ ತಿಂಡಿ ಊಟ ಕೊಟ್ಟಿದ್ರು, ಅಲ್ಲೇ ಇವತ್ತೂ ತಿಂಡಿ ಮಾಡ್ಕೊಂಡು ಈಗ ಆಶ್ಲೇಷ ಬಲಿಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ಮಿಸ್ಸಸ್ಸು ಫುಲ್ಲು ಟೈರ್ಡ್ ಆಗಿಬಿಟ್ಟಿದ್ದಾರೆ. ಈಗ ಆಶ್ಲೇಷ ಬಲಿಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾಯಿದ್ವಿ. ಅಲ್ಲಿ ಆಶ್ಲೇಷ ಬಲಿ ಆಮೇಲೆ ನಾಗಪ್ರತಿಷ್ಠೆ ಮಾಡಿ ಮುಗಿಸ್ಕೊಂಡು ಆಮೇಲೆ ಏನು ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನ ಮಾಡಿಕೊಂಡು ಅಲ್ಲೇ ಮಧ್ಯಾಹ್ನ ಊಟ ಮಾಡ್ಕೊಂಡು ಬೆಂಗಳೂರು ಹತ್ತ ಪ್ರಯಾಣ ನಮ್ಮದು. ನೆಕ್ಸ್ಟ್ ಗೈಸ್, ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆ 3 ಪೂಜೆ ಮುಗೀತು. ಪ್ರಸಾದ ಕೊಟ್ಟರು, ತಿಂದು ಈಗ ನಾವು ದೇವರಿಗೆ ನಮಸ್ಕಾರ ಹಾಕಿ ಬೆಂಗಳೂರು ಹತ್ತ ಹೊರಟಿದ್ದೀವಿ. ಆಮೇಲೆ ನಾವು ಈಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ವಿಲ್ಲ. ಪೂಜೆ ಎಲ್ಲ ಮುಗಿದಾದ್ಮೇಲೆ ನಾವು ಡೈರೆಕ್ಟ್ ನಮ್ಮ ಮನೆಗೆ ಹೋಗ್ಬೇಕು, ಎಲ್ಲೂ ಹೋಗಂಗಿಲ್ಲ. ಆದ್ದರಿಂದ ಈಗ ದೇವ್ರ ನಮಸ್ಕಾರ ಹಾಕಿ ಈಗ ಬೆಂಗಳೂರು ಹತ್ತ ಹೊರಟಿದ್ದೀವಿ. ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಆಮೇಲೆ ಇದು ನಾಗಪ್ರತಿಷ್ಠೆ ಇದ್ದದ್ದು ಒಳಗಡೆ ವೀಡಿಯೋ ಮಾಡೋಕ್ಕೆ ಇದು ಪರ್ಮಿಷನ್ ಇಲ್ಲ. ಅದರಿಂದಾಗಿ ನಾನು ಒಳಗಡೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಹಂಗಾಗಿ ವೀಡಿಯೋ ಮಾಡಿಲ್ಲ. ನಾನು ಆದಷ್ಟು ಏನು ತೋರಿಸ್ಬೋದೋ ಅದನ್ನ ತೋರಿಸಿದ್ದೀನಿ ಅಷ್ಟೇ ಹೊರತು ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಅಲವ್ ಇಲ್ಲ, ಮೊಬೈಲು ಅಲವ್ ಇಲ್ಲ. ಅದರಿಂದಾಗಿ ಫೋನು ಸ್ವಿಚ್ ಆಫ್ ಮಾಡಿ ಕಾರಲ್ಲೇ ಇಟ್ಟೋಗಿದೆ.